ನಮಸ್ಕಾರ ಎಲ್ಲರಿಗೂ. ಎಸ್ ಐ ಆರ್ ಎನಾಮರೇಷನ್ ಫಾರ್ಮ್ ಕೊಟ್ಟಿದ್ದಾರಲ್ಲ ಮನೆಗೆ ಬಿ ಎಲ್ ಒ ಆಫೀಸರ್ಗಳು ಬಂದು, ಅದನ್ನು ಹೇಗೆ ಭರ್ತಿ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಸುಮಾರು ಜನಗಳೇ ತಿಳ್ಕೊಂಡು ಆಮೇಲೆ ಮಾಧ್ಯಮದಲ್ಲಿ ಹೇಳಿರ್ತಕ್ಕಂಥ ವಿಷಯಗಳನ್ನ ತಿಳ್ಕೊಂಡು ನನಗೆ ಅರ್ಥ ಆದಷ್ಟು ನಮ್ಮ ಸ್ನೇಹಿತರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಜನ ಬೇರೆಯವ್ರಿಗೂ ಸಹಾಯ ಆದರೆ ಒಳ್ಳೆಯದು. ಇದನ್ನು ಒಂದು ಸರಳವಾಗಿ ಅರ್ಥ ಆಗೋ ಥರ ತಿಳಿಸ್ಕೊಡ್ತೀನಿ. 2002 ಮತದಾರ ಪಟ್ಟಿ, ಒಂದೇ ಫ್ಯಾಮ್ಲಿಯ 4 ಜನ ಇದ್ದಾರೆ. 2026 ಮತದಾರ ಪಟ್ಟಿ, ಇದು ಒಂದೇ ಫ್ಯಾಮಿಲಿಯ 6 ಜನ ಇದ್ದಾರೆ. ಇಲ್ಲಿ 6 ಜನ ಏನಕ್ಕಿದ್ದಾರೆ ಅಂದರೆ, ಇವರು 2002 ಮತದಾರರ ಪಟ್ಟಿ ಮಾಡುವಾಗ ಇವರು ಇಬ್ಬರಿಗೆ, ಕೆಂಪು ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ಇಬ್ಬರಿಗೆ 18 ವರ್ಷ ಆಗಿರಲಿಲ್ಲ. ಅದಕ್ಕೆ ಅವರು 2002 ನಂತರ ಮತದಾರ ಪಟ್ಟಿಯಲ್ಲಿ ಜೋಡಣೆ ಆಗಿದ್ದಾರೆ. ಆದರೆ ಇವಾಗ 2026 ಮತದಾರ ಪಟ್ಟಿಯಲ್ಲಿ ಈ 6 ಜನಗಳು ಇದ್ದಾರೆ. ಇವಾಗ ಬಿ ಎಲ್ ಎ ಆಫೀಸರ್ಗಳು ಏನು ಮಾಡ್ತಾರೆ ಅಂದರೆ, ಉದಾಹರಣೆಗೆ ಸದಾಶಿವ, ಇವರ ಹೆಸರು ಇಲ್ಲಿ ಬರುತ್ತದೆ. ಫಸ್ಟು ರೋ ಬರ್ತಾ ಇದೆಯಲ್ಲ, ಈ ರೋ ಅಲ್ಲಿ ಮೊದಲನೇ ಕಾಲಮಲ್ಲಿ ಅವರ ಹೆಸರು, ಆಮೇಲೆ ಅವರ ವೋಟರ್ ಐ ಡಿ ನಂಬರ್, ಅಂದರೆ ವೋಟರ್ ಐ ಡಿ ಕಾರ್ಡ್ ಇರುತ್ತಲ್ಲ ಅದರ ನಂಬರು, ಆಮೇಲೆ ಅವರ ವಿಳಾಸ, ಇದು ಇಲ್ಲಿ ಬರುತ್ತೆ. ಇಲ್ಲಿ ಅವರ ಕ್ರಮ ಸಂಖ್ಯೆ, ಆಮೇಲೆ ಪೋಲಿಂಗ್ ಬೂತ್ ಅಡ್ರೆಸ್ಸು, ಆಮೇಲೆ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಅದು ಬರುತ್ತೆ. ಆಮೇಲೆ ಇಲ್ಲಿ ಅವರ ಭಾವಚಿತ್ರ. ಇದು ಈ ಫಸ್ಟು ರೋ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ ಏನಿದೆಯಲ್ವಾ, ಅದು ಇವಾಗ ವೋಟರ್ ಲಿಸ್ಟಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್. ಸೊ ಇದು ಏನಾಗುತ್ತೆ ಅಂದರೆ, ಈ ಫಾರ್ಮನ್ನು ನಾವು ಫಿಲ್ ಮಾಡಿ ಕೊಟ್ಟರೆ ಅದನ್ನು ಹಾಗೆ ನಮ್ಮ ಹೆಸರನ್ನು ವೋಟರ್ ಐ ಡಿ ಲಿಸ್ಟಲ್ಲಿ ಇರಿಸ್ತಾರೆ. ನಾವು ಫಿಲ್ ಮಾಡಿ ಕೊಡಲಿಲ್ಲ ಅಂದರೆ ಆ ಹೆಸರು ತೆಗೆಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಪ್ರತಿಯೊಬ್ಬರು ನಾವು ಈ ಫಾರ್ಮನ್ನು ಫಿಲ್ ಮಾಡಿ ಕೊಡಲೇಬೇಕು. ನಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಇರಬೇಕಂದ್ರೆ ಈ ಫಾರ್ಮ್ ನಾವು ಫಿಲ್ ಮಾಡಿ ಸಹಿ ಮಾಡಿ ಕೊಡಲೇಬೇಕು ಬಿ ಎಲ್ ಒ ಆಫೀಸರ್ಗಳಿಗೆ. ಸೊ ಇವಾಗ ಉದಾಹರಣೆಗೆ ಇವಾಗ ಸದಾಶಿವ ಅನ್ನೋರಿದ್ದಾರೆ. ಈ ಬಿ ಎಲ್ ಒ ಆಫೀಸರ್ಗಳು, ಅವರ ಹೆಸರು, ಅವರ ಕ್ರಮ ಸಂಖ್ಯೆ, ಆಮೇಲೆ ಅವರ ಭಾವಚಿತ್ರ ಇಲ್ಲಿ ಬರುತ್ತೆ. ಬಂದ ಮೇಲೆ ಇವರು ಏನು ಮಾಡಬೇಕಂದ್ರೆ, ಇವ್ರದ್ದು 2002ರಲ್ಲೂ ಹೆಸರಿದೆ. ಸೊ ಈ ಸದಾಶಿವ ಅನ್ನೋರು, ಯಾವುದು ನಾನು ಹಳದಿ ಬಣ್ಣದಲ್ಲಿ ಬರೆದಿದ್ದೀನಲ್ವಾ, ಅವರು ಈ ಭಾಗ 2ನೇ ರೋ ಇದೆಯಲ್ಲ ಅದರಲ್ಲಿ ಫಸ್ಟ್ ಕಾಲಮ್ನಲ್ಲಿ ಫಿಲ್ ಮಾಡಬೇಕು. ಫಸ್ಟ್ ಕಾಲಮ್ನಲ್ಲಿ ಏನೇನು ಬರುತ್ತೆ ಅಂದರೆ, ಮತದಾರರ ಹೆಸರು, ಅವ್ರ ಹೆಸರನ್ನೇ ಬರಿಬೇಕು. ಮತದಾರರ ಗುರುತಿನ ಚೀಟಿಯ ಸಂಖ್ಯೆ, ವೋಟರ್ ಐ ಡಿ ಕಾರ್ಡ್ ನಂಬರ್ ಇರುತ್ತಲ್ಲ, ಈ ವೋಟರ್ ಐ ಡಿ ಕಾರ್ಡ್ ನಂಬರ್ ಇವಾಗಿಂದು ಅಲ್ಲ, 2002ರಲ್ಲಿ ವಿತರಣೆಯಾಗಿರ್ತಕ್ಕಂಥ ವೋಟರ್ ಐ ಡಿ ಕಾರ್ಡ್ ಸಂಖ್ಯೆ ಬರಿಬೇಕು. ಆಮೇಲೆ ಸಂಬಂಧ, ಅವರ ತಂದೆ ಸಂಬಂಧಿಯ ಹೆಸರು, ವೋಟರ್ ಐ ಡಿ ಕಾರ್ಡಲ್ಲಿ ತಂದೆ ಹೆಸರು, ತಾಯಿ ಹೆಸರು, ಗಂಡನ ಹೆಸರು ಅಂತ ಇರುತ್ತಲ್ವ, ಅಲ್ಲಿ ಅವರ ಹೆಸರು ಬರಿಬೇಕು. ಅದಾದಮೇಲೆ ಅಲ್ಲಿ ವೋಟರ್ ಐ ಡಿ ಕಾರ್ಡಲ್ಲೇ ಇರುತ್ತೆ ಅಥವಾ ವೋಟರ್ ಲೀಸ್ಟಲ್ಲೂ ಇರುತ್ತೆ ಅವರ ಸಂಬಂಧ. ಇವಾಗ ತಂದೆ ಹೆಸರು ಬರೆದ್ರೆ ತಂದೆ ಅಂತ ಬರಿಬೇಕು, ತಾಯಿ ಹೆಸರು ಬರೆದ್ರೆ ತಾಯಿ ಅಂತ ಬರಿಬೇಕು. ಆಮೇಲೆ ನಿಮ್ಮ ಜಿಲ್ಲೆ, ರಾಜ್ಯ. ಈ ಜಿಲ್ಲೆ ಏನಾಗಿದೆ, ಇವಾಗಿಂದು ನಾವು ಯಾವುದೇ ಇವಾಗ ಇರೋ ವೋಟರ್ ಲಿಸ್ಟಲ್ಲಿ ಜಿಲ್ಲೆ ಇಲ್ಲಿ ಬರಿಬಾರ್ದು. 2002ರಲ್ಲಿ ನಮ್ಮ ಜಿಲ್ಲೆ ಏನಾಗಿತ್ತು, ಇವಾಗ ಏನಾಗಿದೆ, 2002 ನಂತರ ಸುಮಾರು ಜಿಲ್ಲೆಗಳು ಬದಲಾವಣೆ ಆಗಿದೆ. ಸೊ ಅದನ್ನು ಬರಿಬಾರ್ದು. 2002ರಲ್ಲಿ ನಾವು ಇರ್ತಕ್ಕಂಥ ವೋಟರ್ ಲಿಸ್ಟಲ್ಲಿ ಯಾವ ಜಿಲ್ಲೆ ಇತ್ತು ಅದನ್ನೇ ಬರಿಬೇಕು. ರಾಜ್ಯ ಹೇಗೂ ಕರ್ನಾಟಕ ಇರುತ್ತೆ. ವಿಧಾನಸಭಾ ಕ್ಷೇತ್ರಗಳು ಬೇರೆ ಬೇರೆ ಬದಲಾವಣೆ ಆಗಿದೆ. ಉದಾಹರಣೆಗೆ ಕೆ ಆರ್ ಪುರ ವಿಧಾನಸಭಾ ಕ್ಷೇತ್ರ ಇವಾಗಿದೆ. 2002ರಲ್ಲಿ ಕೆ ಆರ್ ಪುರ ವಿಧಾನಸಭಾ ಕ್ಷೇತ್ರ ಇರಲಿಲ್ಲ, ಆವಾಗ ವರ್ತೂರು ಅಂತ ಇತ್ತು. ಸೊ ಹೀಗೆ ಬದಲಾಗಿದೆ. ಬಟ್ ಇಲ್ಲಿ ನೀವೇನು ಮಾಡಬೇಕಂದ್ರೆ, ನಿಮ್ಮ ಹತ್ರ 2002 ವೋಟರ್ ಐ ಡಿ ಕಾರ್ಡ್ ಇದ್ದರೆ ಅದರ ಹಿಂದುಗಡೆ ಈ ಎಲ್ಲ ಇನ್ಫಾರ್ಮೇಷನು ಅದರಲ್ಲಿರುತ್ತೆ. ವಿಧಾನಸಭಾ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ. ಅದು ನಿಮಗೆ ಲಭ್ಯವಾಗಿಲ್ಲ ಅಂದರೆ ನೀವು ವೋಟರ್ ಲಿಸ್ಟ್ 2002 ಮತದಾರರ ಪಟ್ಟಿಯನ್ನು ಆನ್ಲೈನಲ್ಲಿ ಸರ್ಚ್ ಮಾಡ್ಬೋದು. ಆನ್ಲೈನ್ ಸರ್ಚ್ ಮಾಡಬೇಕಾದ್ರೆ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆಯ ಹೆಸರು, ಆಮೇಲೆ ನಿಮ್ಮ ಜಿಲ್ಲೆ, ರಾಜ್ಯ,
ಕ್ಷೇತ್ರ ಇದೆಲ್ಲ 2002ರಲ್ಲಿ ಏನಿತ್ತೋ ಅದನ್ನೇ ಹಾಕಬೇಕು. ಇವಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಆವಾಗಿನ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಬೇರೆ ಬೇರೆ. ಸೊ ಆವಾಗ ಏನು ಲಭ್ಯವಿತ್ತು ಇವಾಗ ಉದಾಹರಣೆಗೆ ಬೆಂಗಳೂರಲ್ಲಿ ಕೆ ಆರ್ ಪುರಂ ವಿಧಾನಸಭಾ ಕ್ಷೇತ್ರ ಇತ್ತು. ಅದು ಇವಾಗಿಂದು ವಿಧಾನಸಭಾ ಕ್ಷೇತ್ರ. ಅದೇ ಹೆಸರು 2026ರಲ್ಲಿ ಸದಾಶಿವ ಅವರಿಗೆ ಕೆ ಆರ್ ಪುರ ವಿಧಾನಸಭಾ ಕ್ಷೇತ್ರ ಬರುತ್ತೆ. ಆದರೆ 2002ರಲ್ಲಿ ಅವರ ವಿಧಾನಸಭಾ ಕ್ಷೇತ್ರ ಆಗಿದ್ದುದು ವರ್ತೂರು. ಸೊ ಇಲ್ಲಿ ವರ್ತೂರು ಅಂತಲೇ ಬರಿಬೇಕು. ಆಮೇಲೆ ಆ ಕ್ಷೇತ್ರದ ಸಂಖ್ಯೆ ಏನಿದೆ ಅದೇ ಬರಿಬೇಕು, ಭಾಗ ಸಂಖ್ಯೆ ಏನಿದೆ ಅದೇ, ಕ್ರಮ ಸಂಖ್ಯೆ ಏನಿದೆ ಅದೇ ಬರಿಬೇಕು. ನಿಮಗೆ ಇದು ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಅಂದ್ಕೊಳ್ಳಿ, ನೀವೇ ಹೆಸರು ಇದು ಆಮೇಲೆ ಸಂಬಂಧಿಕರ ಹೆಸರು ಬರೆದು BLO ಆಫೀಸರ್ಗಳು ಬರ್ತಾರೆ, ಅವ್ರ ಹತ್ರ ಕೇಳಿ ತಿಳ್ಕೊಬೋದು, ಅಥವಾ ಆನ್ಲೈನಲ್ಲೂ ನೋಡಿ ತಿಳ್ಕೊಂಡು ಬರಿಬೇಕು. ನಿಮ್ಮ ಹತ್ರ ವೋಟರ್ ಕಾರ್ಡ್ 2002 ಇದ್ದರೆ ಯಾವುದೇ ತೊಂದರೆ ಇಲ್ಲ. ಅದರ ಹಿಂದ್ಗಡೆ ಎಲ್ಲ ಇದೆ. ನಿಮ್ಮ ವಿಧಾನಸಭಾ ಕ್ಷೇತ್ರ ಆವಾಗಿಂದ ಏನಿತ್ತೋ ಅದೇ ಇರುತ್ತೆ. ಆಮೇಲೆ ನಂಬರ್ ಇರುತ್ತೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ. ಈ ಭಾಗ ಸಂಖ್ಯೆ ಕ್ರಮ ಸಂಖ್ಯೆ ಬಲಗಡೆ ಮೂಲೆ ಕೆಳಗಡೆ ಇರುತ್ತೆ, ಅದನ್ನೇ ಬರೆದ್ರೆ ಆಯಿತು. ಸದಾಶಿವ ಅನ್ನೋರು 2026ರಲ್ಲಿ ವೋಟರ್ ಲಿಸ್ಟ್ ಹೆಸರಲ್ಲಿ ಇರದೆ ಅವರಿಗೆ SIR ಫಾರ್ಮ್ ಇಶ್ಯೂ ಮಾಡಿದರೆ ಇವರಿಗೆ ಮ್ಯಾಪಿಂಗ್ ಮಾಡ್ತಾರೆ. 2002ರಲ್ಲಿ ಇವ್ರ ಹೆಸರಿತ್ತಾ ಅಂತ ಇದ್ದರೆ ಅವ್ರದ್ದು ಮ್ಯಾಪ್ ಆಗೋಯ್ತು. ಇವಾಗ ಏನಾಗಿದೆ, ಸದಾಶಿವ ಅವ್ರದ್ದು ಹೆಸರಿದೆ, ಕಮಲಾ ಅವ್ರದ್ದು 2002ರಲ್ಲಿ ಹೆಸರಿದೆ, ಶಂಕರ್ ಅವ್ರದ್ದು ಇದೆ, ರೂಪಾ ಅವ್ರದ್ದು ಇದೆ, ಇಷ್ಟು ಜನ ಇದೆ. ಇವಾಗ ಈ ಪವನ್ ಮತ್ತು ನಂದಿನಿ ಇವರು ಇಬ್ಬರು 2002ರಲ್ಲಿ ಇವರ ಹೆಸರು ಇರಲಿಲ್ಲ. ಇಂಥವ್ರು ಏನು ಮಾಡಬೇಕಂದ್ರೆ, ಇವಾಗ ಪವನ್ ಅನ್ನೋರಿಗೆ ಈ ಥರ ಫಾರ್ಮ್ ಇಶ್ಯೂ ಆಗುತ್ತೆ. ಈ ಫಾರ್ಮಲ್ಲಿ ಅವರ ಹೆಸರು, ಅವರ ಕ್ರಮ ಸಂಖ್ಯೆ ಏನಿದೆ, ಇವಾಗ ಚಾಲ್ತಿಯಲ್ಲಿ ಇರುವ ಅವರ ಕಾನ್ಸ್ಟಿಟ್ಯೂಷನ್ ವಿಧಾನಸಭಾ ಕ್ಷೇತ್ರ ಯಾವುದಿದೆ ಅದು ಮಾತ್ರ ಬರುತ್ತೆ. ಈ ಪ್ರಿಂಟ್ ಎಲ್ಲ ಆಗಿ ಬರುತ್ತೆ. ಇವರು ಇಬ್ಬರು ಏನು ಮಾಡಬೇಕು ಅಂದರೆ, ವಿಧಾನಸಭಾ ಕ್ಷೇತ್ರ 2002 ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲ. ಅಂಥವ್ರು ಏನು ಮಾಡಬೇಕಂದ್ರೆ, ಅವರ ಹೆಸರು ಏನೂ ಇಲ್ಲಿ ಬರಿಬೇಕಾಗಿಲ್ಲ, ಅವರ ಹೆಸರು ಎಲ್ಲ ಇಲ್ಲಿದೆ. ಇವಾಗ ನಿಮಗೆ ಇಲ್ಲಿ ಹೆಸರು ಏನು ಬರಿಬೇಕಂದ್ರೆ, ಈ ಪವನ್ ಅನ್ನೋರ ತಂದೆಯ ಹೆಸರು, ತಾಯಿಯ ಹೆಸರು, ಅಜ್ಜ ಅಜ್ಜಿ ಇವರು ಯಾರ್ದಾದರೂ ಹೆಸರು. ಇವಾಗ ಪವನ್ ಅನ್ನೋರಿಗೆ ತಂದೆ ಹೆಸರೇ ತಗೊಳ್ಳೋಣ. ಪವನ್ ಅನ್ನೋರು ತಂದೆ ಹೆಸರನ್ನು ಇಲ್ಲಿ ಬರಿಬೇಕು. ಪವನ್ ಹೆಸರು ಬರಿಬಾರ್ದು. ಇಲ್ಲಿ ಪವನ್ ಹೆಸರು ಆಲ್ರೆಡಿ ಇಲ್ಲಿರುತ್ತೆ. ಇಲ್ಲಿ ಅವರ ತಂದೆ ಹೆಸರು ಬರಿಬೇಕು. ಆಮೇಲೆ ತಂದೆಯವರ ವೋಟರ್ ID ಕಾರ್ಡ್ ನಂಬರ್ ಲಭ್ಯವಿದ್ದರೆ ಬರಿಬೇಕು, ಆಯಿತಾ. ಆಮೇಲೆ ಇವಾಗ ಉದಾಹರಣೆಗೆ ಪವನ್ ಅವರ ತಂದೆ ಹೆಸರು ಶಂಕರ್. ಪವನ್ ಹೆಸರು ಇಲ್ಲಿ ಆಲ್ರೆಡಿ ಬಂದಾಗಿದೆ. ಅವರ ತಂದೆ ಹೆಸರು ಶಂಕರ್ನ ಇಲ್ಲಿ ಬರೆದು, ಅವರ ವೋಟರ್ ID ಕಾರ್ಡ್ ನಂಬರ್ ಇಲ್ಲಿ ಬರೆದು, ಇಲ್ಲಿ ತಂದೆ ಅಂತ ಬರಿಬೇಕು. ಸಂಬಂಧಿಯ ಹೆಸರು ಇಲ್ಲಿ ಇವರು ವೋಟರ್ ID ಕಾರ್ಡ್, ಇವಾಗ ಶಂಕರ್ ಅವರ ಹೆಸರು ಇಲ್ಲಿ ಬರೆದಾಯಿತು, ಅವರ ಸಂಖ್ಯೆ ಇಲ್ಲಿ ಬರೆದಾಯಿತು. ಅದಾದ ಮೇಲೆ ಶಂಕರ್ ಅವರ ತಂದೆ ಹೆಸರು ಇಲ್ಲಿ ಬರಿಬೇಕು. ಶಂಕರ್ ಅವರ ತಂದೆ ಹೆಸರು ಸದಾಶಿವ, ಅದು ಇಲ್ಲಿ ಬರಬೇಕು. ಸೊ ಶಂಕರ್ ಅವರಿಗೆ ತಂದೆ ಇವರು, ಸೊ ತಂದೆ ಅಂತ ಬರಿಬೇಕು. ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರ ನಾನು ಹೇಳ್ದಂಗೆ 2002ರಲ್ಲಿ ಅವರ ವಿಧಾನಸಭಾ ಕ್ಷೇತ್ರ ಆವಾಗ ಏನಿತ್ತು ಅದನ್ನು ಬರಿಬೇಕು. ಇವಾಗಿರೋ ವಿಧಾನಸಭಾ ಕ್ಷೇತ್ರ ಬರಿಬಾರ್ದು ಇಲ್ಲಿ. ಆಮೇಲೆ ಕ್ರಮ ಸಂಖ್ಯೆನೂ ಅಷ್ಟೇ, ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ, ಇದು ವಿಧಾನಸಭಾ ಕ್ಷೇತ್ರ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ. ಇವಾಗ ಇದು ಶಂಕರ್ ಅವರದ್ದು SIR ಫಾರ್ಮ್ ಬಂದಾಗ ನಾವು ಈ ಕಡೆ ಫಿಲ್ ಮಾಡಿದ್ದೀವಲ್ಲ, ಇದನ್ನೇ ಪವನ್ ಅವ್ರಿಗೂ ಸೇಮ್ ಈ ಕಡೆ ಫಿಲ್ ಮಾಡಬೇಕಷ್ಟೆ. ಬಟ್ ಏನಂದರೆ ಇದು ಮಾತ್ರ ಚೇಂಜ್ ಇರುತ್ತೆ. ಶಂಕರ್ ಅವ್ರದ್ದು ಈ ಫಾರ್ಮ್ ಬಂದಾಗ ಈ ಕಡೆ ಈ ಡೀಟೇಲ್ಸ್ ಏನು ಫಿಲ್ ಮಾಡ್ತಿರೋ, ಪವನ್ ಅವ್ರು ಬಂದಾಗ ಈ ಡೀಟೇಲ್ಸ್ನ ಈ ಕಡೆ ಫಿಲ್ ಮಾಡಬೇಕಷ್ಟೆ. ಈ ರೆಡ್ ಬಾಕ್ಸ್ ಹಾಕಿದ್ದೀನಲ್ಲ ಅದು ಇಲ್ಲಿ ಫಿಲ್ ಮಾಡಬೇಕು. ಇದು ಏನಂದರೆ ರೆಡ್ ಬಾಕ್ಸು 2002ರಲ್ಲಿ ಯಾರ ಹೆಸರಿಲ್ವೋ ಅವರು ಡೀಟೇಲ್ಸ್ ಇಲ್ಲಿ ಬರುತ್ತೆ ಈ ಜಾಗದಲ್ಲಿ. ಇಲ್ಲಿ ಬಂದುಬಿಟ್ಟು ಇವರ ತಂದೆಯ ವಿವರಗಳು ಬರಿಬೇಕು.
ಇವರ ವಿವರಗಳು ಏನೂ ಬರಿಬಾರ್ದು. ಇವರ ತಂದೆಯ ಹೆಸರು, ಇವರ ತಂದೆಯ ಗುರುತಿನ ಸಂಖ್ಯೆ, ಇದು ವೋಟರ್ ಐ ಡಿ ಕಾರ್ಡ್ ನಂಬರು, ಇವರ ತಂದೆ ಹೆಸರು ಅಂದರೆ ಅಜ್ಜನ ಹೆಸರು ಬರುತ್ತೆ ಇಲ್ಲಿ, ಆಮೇಲೆ ಇಲ್ಲಿ ತಂದೆ, ಆಮೇಲೆ ಜಿಲ್ಲೆ, ರಾಜ್ಯ, ಈ ಥರ ಆಯಿತು. ಇದು ಆಯಿತು. ಇವಾಗ ಈ ಕೆಳಗಡೆ ಇರ್ತಕ್ಕಂಥದ್ದು ಇಲ್ಲಿ ನಿಮ್ಮ ಜನ್ಮ ದಿನ, ತಿಂಗಳು, ವರ್ಷ ಹಾಕಬೇಕು, ಜನ್ಮ ದಿನಾಂಕ ಇಲ್ಲಿ ಬರಿಬೇಕು, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬರಿಬೇಕು. ಮೊಬೈಲ್ ನಂಬರ್ ಬರೆದ್ರೆ ಏನಾಗುತ್ತಂದರೆ ಮುಂದೆ ಏನಾದರೂ ಎನ್ಕ್ವೈರಿ ಅದು ಇದು ಅಥವಾ ನಿಮ್ಮ ಕರೆಕ್ಷನು ಏನಾದರೂ ಬಂದರೆ, ಇವಾಗ ಉದಾಹರಣೆಗೆ ನಾವು ಮೊಬೈಲ್ ನಂಬರ್ ಮೊದಲು ಕೊಟ್ಟಿದ್ದೀವಿ, SIR ಇದ್ದಾಗ ಫಾರ್ಮ್ ನಾವು ಮನೇಲಿ ಇರಲಾದಾಗ ಅವರು ಫೋನ್ ಮಾಡಿ ಹೇಳಿದರು, ಅದಕ್ಕೆ ಮೊಬೈಲ್ ನಂಬರ್ ಕೊಟ್ಟರೆ ಒಳ್ಳೆಯದು. ಇಲ್ಲಿ ನಿಮ್ಮ ಪೋಷಕರ ಹೆಸರು, ಆಮೇಲೆ ಪೋಷಕರ ಚೀಟಿ ಲಭ್ಯವಿದ್ದರೆ, ಆಮೇಲೆ ತಾಯಿ ಹೆಸರು ಅವ್ರದ್ದು ಲಭ್ಯವಿದ್ದರೆ, ಆಮೇಲೆ ಸಂಗಾತಿ ಹೆಸರು ಗಂಡ ಹೆಂಡತಿ ಅವ್ರದ್ದು ಇದ್ದರೆ ಬರಿಬೇಕು. ಇಷ್ಟನ್ನು ಎಲ್ಲ ಬರೆದುಬಿಟ್ಟು ಇಲ್ಲಿ ನಿಮ್ಮ ಸಹಿ ಮಾಡಿ ಒಂದು ಫಾರ್ಮ್ ಅವ್ರಿಗೆ ಕೊಡಬೇಕು. ಈ ಥರ 2 ಫಾರ್ಮ್ ಕೊಟ್ಟಲ್ಲಿ 2 ಫಾರ್ಮನ್ನು ಸೇಮ್ ಫಿಲ್ ಮಾಡಿ ಒಂದು ಅವ್ರನ್ನ ಕೊಟ್ಟು ಇನ್ನೊಂದು ಫಾರ್ಮು BLO ಆಫೀಸರ್ ಹತ್ರ ಸೈನ್ ತೊಗೊಂಡು ನೀವು ಇಟ್ಕೋಬೇಕು. ಇದು ನೀವು ಬರೆದು ಕೊಟ್ಟರೆ ನಿಮ್ಮ ಹೆಸರು ವೋಟರ್ ID ಕಾರ್ಡಲ್ಲಿ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಧನ್ಯವಾದಗಳು.